ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡಿರುವ ಸರ್ವಾಧಿಕಾರಿಗಳೆಲ್ಲಿದ್ದಾರೆ? ಸರ್ವಾಧಿಕಾರಿಗಳೆಲ್ಲಿದ್ದಾರೆ? ಬಿಜೆಪಿಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಪ್ರಭುತ್ವವನ್ನು ಕೊಲೆ ಮಾಡುತ್ತಿರುವ ಅಮಿತ್ ಶಾಗೆ, ಪ್ರಭುತ್ವವನ್ನು ಕೊಲೆ ಮಾಡುತ್ತಿರುವ ನರೇಂದ್ರ ಮೋದಿಗೆ ಅಧಿಕಾರಿಗಳೆಲ್ಲಿದ್ದಾರೆ? ಮೋದಿ ಶಾ ಇಲ್ಲಿದ್ದಾರೆ. ಬಿಜೆಪಿಗೆ ಧಿಕ್ಕಾರ, ಕೊಲೆ ಮಾಡುತ್ತಿರುವ ಅಮಿತ್ ಶಾಗೆ ಸರ್ವಾಧಿಕಾರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಧಿಕಾರಿಗಳೆಲ್ಲಿದ್ದಾರೆ? ಮೋದಿ ಶಾ ಇಲ್ಲಿದ್ದಾರೆ. ಸರ್ವಾಧಿಕಾರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಕೇಂದ್ರ ಹೋಂಡಾ ಗೃಹ ಸಚಿವ ಅಮಿತ್ ಶಾಗೆ ಬಿಜೆಪಿ ತೊಲಗಲಿ. ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ, ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ನ ಇವತ್ತು ನರೇಂದ್ರ ಮೋದಿ ಹಿಟ್ಲರ್ ಆಡಳಿತದಿಂದ ಬಹಿರಂಗವಾಗಿದೆ. 141 ಸಂಸತ್ ಸದಸ್ಯರನ್ನ, ವಿರೋಧ ಪಕ್ಷದ ಸದಸ್ಯರನ್ನ ಇವತ್ತು ಅಮಾನತು ಮಾಡುವುದರ ಮೂಲಕ ಓಂ ಪ್ರಕಾಶ್ ಬಿರ್ಲಾ ಲೋಕಸಭೆಯ ಗೌರವಾನ್ವಿತ ಅಧ್ಯಕ್ಷರು ಇವತ್ತು ಬಿಜೆಪಿಯ ಏಜೆಂಟ್ ಅನ್ನೋದನ್ನ ಇವತ್ತು ಬಹಿರಂಗಪಡಿಸಿದ್ದಾರೆ. ವಿರೋಧ ಪಕ್ಷದ ಸದಸ್ಯರು ಕೇಳ್ತಾ ಇರತಕ್ಕಂತ ಮಾಹಿತಿಯನ್ನು ಇವತ್ತು ಒದಗಿಸಲಿಕ್ಕೆ ವಿಫಲವಾಗಿರತಕ್ಕಂತ ನರೇಂದ್ರ ಮೋದಿರವರು ದೇಶದಲ್ಲಿ ರಕ್ಷಣೆ ಕೊಡಲು ವಿಫಲರಾಗಿದ್ದಾರೆ. ಸಂಸತ್ ಭವನಕ್ಕೆ ಇವತ್ತು ರಕ್ಷಣೆ ಕೊಡಲು ವಿಫಲಾಗಿದ್ದಾರೆ. ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನತಕ್ಕಂಥದ್ದನ್ನ ಸ್ಪಷ್ಟನೆಯನ್ನು ಲೋಕಸಭೆ ಒಳಗಡೆ ಕೊಡಬೇಕಾಗಿತ್ತು. ಅಂತಹ ಪ್ರಧಾನಮಂತ್ರಿಗಳು ಇವತ್ತು ಲೋಕಸಭೆ ಹೊರಗಡೆ ಕೊಡ್ತಾ ಇದ್ದಾರೆ. ಅದನ್ನ ಲೋಕಸಭೆ ಒಳಗಡೆ ಯಾಕೆ ಕೊಡ್ತಾ ಇಲ್ಲ ಅನ್ನತಕ್ಕಂಥ ಪ್ರಶ್ನೆ ಮಾಡಿದ್ಕೆ ಇವತ್ತು ಎಲ್ಲಾ ವಿರೋಧ ಪಕ್ಷದ ಸದಸ್ಯರನ್ನ ಇವತ್ತು ಅಮಾನತು ಮಾಡಿದ್ದಾರೆ. ಇಂತಹ ಸರ್ವಾಧಿಕಾರಿ ಆಡಳಿತ ಕೊನೆಯಾಗಬೇಕು. ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಐತೆ. ಸಂಸತ್ ಭವನದ ಮೇಲೆ ದಾಳಿ ನಡೆಸಿದ ಕಿಡಿಗೇಡಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸಂಸತ್ ಭವನದಲ್ಲಿ ದಾಳಿ ನಡೆಸಲಿಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂತ ಪ್ರತಾಪ್ ಸಿಂಹನಿಗೆ ನೋಟಿಸ್ ಕೊಡದೆ ಅವನ ವಿರುದ್ಧ ಕ್ರಮ ಕೈಗೊಳ್ಳದೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರನ್ನ ಇವತ್ತು ನೀವು ಅಮಾನತು ಮಾಡಿದ್ದೀರ ಅಂದ್ರೆ ನರೇಂದ್ರ ಮೋದಿ ಅವರು ನಿಮ್ಗೆ ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ, ದೇಶದ ರಕ್ಷಣೆ ಬಗ್ಗೆ ಕಾಳಜಿ ಇಲ್ಲ ಅನ್ನತಕ್ಕಂಥದ್ದು ಬಹಿರಂಗ ಆಗಿದೆ. ನರೇಂದ್ರ ಮೋದಿ ಅವರೇ, ನಿಮ್ಗೆ ಏನಾದ್ರು ಕಿಂಚಿತ್ತು ದೇಶದ ಜನರ ಮೇಲೆ ಗೌರವ ಇದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ನೀವೊಬ್ರು ಸರ್ವಾಧಿಕಾರಿ ಅನ್ನತಕ್ಕಂಥದ್ದು ಬಹಿರಂಗ ಆಗಿದೆ. ನಿಮ್ಮಂತಹ ಸರ್ವಾಧಿಕಾರಿ ಭಾರತ ದೇಶಕ್ಕೆ ಬೇಕಾಗಿಲ್ಲ. ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಸಹ ನಿಮ್ಮ ರೀತಿ ವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ವಿರೋಧ ಪಕ್ಷದ ಸದಸ್ಯರನ್ನ ಕ್ಷಮೆ ಕೋರ್ಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.